ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಭಾಗ್ಯವಾಡಿ ಯೂಟ್ಯೂಬ್ ಚಾನಲ್. ಟೀಚರ್ಸ್, ಇವತ್ತು ನಾನು ನಿಮಗೆ ಲೈವ್ ಆಗಿ PMMVY ಸಾಫ್ಟಿಂದ ಯಾವ ರೀತಿಯಾಗಿ ಫಲಾನುಭವಿನ ಫೇಸ್ ಕ್ಯಾಪ್ಚರ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಟೀಚರ್ಸ್, PMMVY ಸಾಫ್ಟ್ ಫೇಸ್ ಕ್ಯಾಪ್ಚರು ಇದು 4G ಮೊಬೈಲ್ನಲ್ಲಿ ತಗೊತಾ ಇಲ್ಲ, 5Gನಲ್ಲಿ ಆದರೆ ತುಂಬ ಫಾಸ್ಟಾಗಿ ಆಗ್ತಾ ಇದೆ. ನೋಡೋಣ. ಈಗ ನಾನು ಲೈವ್ ಆಗಿ ನಿಮಗೆ ನನ್ನ ಶಾಲೆಯಲ್ಲೇ ನಾನು ಒಂದು ಫಲಾನುಭವಿನ ಕರೆಸ್ಬಿಟ್ಟು ಫೇಸ್ ಕ್ಯಾಪ್ಚರ್ ಮಾಡಿದೆ. ಇವತ್ತು ಫೇಸ್ ಕ್ಯಾಪ್ಚರ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಅದಕ್ಕೆ ಯಾರ್ಯಾರು ಪೆಂಡಿಂಗ್ಸ್ ಇದೆನೋ ಅವರೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಬ್ರದರ್ದೋ ನಿಮ್ಮ ಸಿಸ್ಟರ್ದೋ ಯಾರ್ದಾದ್ರೂ ಫೋನ್ ಇದ್ರೂ ಕೂಡ ತಗೊಂಡ್ಬಿಟ್ಟು ಸ್ವಲ್ಪ FRS ಮಾಡೋಕ್ಕೆ ಪ್ರಯತ್ನ ಪಡಿ. ಓಕೆ, ನಾನೀಗ ತೋರಿಸ್ತೀನಿ ನಿಮ್ಗೊಂದು ಲೈವ್ ಆಗಿ. ಓನ್ಲಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ಓನ್ಲಿ ಫೇಸ್ ಅಥೆಂಟಿಕೇಶನ್ ಬಗ್ಗೆನೇ. ಫೇಸ್ ಅಥೆಂಟಿಕೇಶನ್ ಬಗ್ಗೆ ವರ್ಕರ್ಸಿಗೆ ಸ್ವಲ್ಪ ಗೊಂದಲ ಇದೆ. ನಾವು ಫೇಸ್ ಅಥೆಂಟಿಕೇಶನ್ ಮಾಡಬೇಕಂದ್ರೆ PMMVY ಸಾಫ್ಟಲ್ಲಿ ಹೋಗಿನೇ ಫೇಸ್ ಅಥೆಂಟಿಕೇಶನ್ನ ಮಾಡಬೇಕು. ನಾನೀಗ ಲಾಗಿನ್ ಕೊಡ್ತಾ ಇದ್ದೀನಿ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ರೌಂಡ್ ಅಪ್ ಆಗ್ತಾ ಇದೆ, ವೇಟ್ ಅಂತ ಇದೆ, ಓಪನ್ ಆಗಲಿ. ಅದು ಓಪನ್ ಆಗಿಲ್ಲ ಅಂತ ನಾವು ಮತ್ತೊಂದು ಸತಿ ಪ್ರೆಸ್ ಮಾಡೋದು ಬೇಡ. ಓಕೆನಾ? ವೇಟ್ ಮಾಡೋಣ. ಓಕೆ, ಓಪನ್ ಆಯಿತು. ವೆರಿಫೈ ಮಾಡೋಣ. ಈಗ ವೆರಿಫೈ ಕೊಟ್ಟಿದ್ದೀನಿ ನೋಡಿ. ನಾನು 2 ಟೈಮ್ಸ್ ಪ್ರೆಸ್ ಮಾಡಿದೆ. ಇಲ್ಲಿ ಪ್ಲೀಸ್ ಆಫ್ಟರ್ 10 ಮಿನಿಟ್ಸ್ ಅಂತ ಹೇಳ್ತಾ ಇದೆ. ಅದಕ್ಕೆ ಟೀಚರ್ಸ್ ನಾನು ಹೇಳ್ತಾ ಇದ್ದೆ, PMMVY ಸಾಫ್ಟ್ ಮಾತ್ರ ಯಾರು ಡಬಲ್ ಟೈಮ್ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ನೋಡಿ, ನಾನು ನಿಮಗೆ ಇನ್ನೊಂದು ಟೈಮ್ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಪ್ಲೀಸ್ ಟ್ರೈ ಆಫ್ಟರ್ 10 ಮಿನಿಟ್ಸ್ ಅಂತ ಇದೆ. ಈ ತಪ್ಪನ್ನ ನೀವು ಮಾಡಬೇಡಿ. ಡಬಲ್ ಟೈಮ್ನ ನೀವು ಪ್ರೆಸ್ ಮಾಡಬೇಡಿ. 1 ಟೈಮ್ನ ಒತ್ಬಿಟ್ಟು ಇದು ಮಾಡಿ. ಮತ್ತೆ ನಾವು 10 ಮಿನಿಟ್ಸ್ ಬಿಟ್ಟೆ ಇದನ್ನು ನೋಡಬೇಕು. ಓಕೆ, ಮತ್ತೆ ನಾನು 10 ಮಿನಿಟ್ಸ್ ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ವೆರಿಫೈ ಮಾಡೋಣ. ಓಕೆ, OTP ವೆರಿಫೈ ಆದಮೇಲೆ ಸ್ಕ್ರೀನ್ ಓಪನ್ ಆಯಿತು. ಇದರಲ್ಲಿ ನಾವು PMMVY ಸಾಫ್ಟಲ್ಲಿ ಈ ಮೇನ್ ನಮ್ಗೆ ಏನಂದರೆ, ನಾವು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ 24 ಅವರ್ಸ್ ಆದಮೇಲೆ ಅದು PMMVY ಸಾಫ್ಟಲ್ಲಿ ನಮಗೆ ಫೇಸ್ ಅಥೆಂಟಿಕೇಷನಿಗೆ ಬರುತ್ತೆ ಟೀಚರ್ಸ್. ಇದು ನೀವೆಲ್ಲರೂ ಹೇಳ್ತಾ ಇದ್ರಿ, ಇದು ನನಗೆ ಗೊತ್ತೇ ಇಲ್ಲ, ನಾವು ಬರೀ ಓನ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ವಿ, FRS ಮಾಡೋದು ನಂಗೆ ಗೊತ್ತಿಲ್ಲ ಅಂತ ಇವತ್ತು ಸಾಕಷ್ಟು ಜನ ನನ್ನ ಅದಕ್ಕೆ ನಾನು ನಿಮಗೆ ಇದಷ್ಟೇ ಅಪ್ಲಿಕೇಶನ್ ಹಾಕೋದನ್ನು ನಿಮಗೆ ನಾನು ಮೊನ್ನೆ ವಿಡಿಯೋನಲ್ಲೇ ತಿಳಿಸಿದ್ದೀನಿ. ಅದಕ್ಕೆ ಇವತ್ತು ಓನ್ಲಿ PMMVY ಸಾಫ್ಟ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಫಲಾನುಭವಿ ಒಂದು FRS ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ನಾವು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಈಸಿ ಇದೆ ಟೀಚರ್ಸ್, ಅದು ನಿಮಗೆಲ್ಲ ಗೊತ್ತಿರೋದೇನೆ. ಅಲ್ಲಿ ನಾವು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದ ತಕ್ಷಣ 24 ಅವರ್ಸ್ ಆದಮೇಲೆ ಆ ಒಂದು ಫಲಾನುಭವಿ ಈ ಒಂದು PMMVY ಸಾಫ್ಟಲ್ಲಿ FRSಗೆ ಎಲಿಜಿಬಲ್ ಆಗುತ್ತೆ. ಯಾವುದೇ ನೋ ಡಾಟಾ ಫೌಂಡ್ ಅಂತ ಇದೆ. ಆಯಿತು, ಈಗ ನೆಕ್ಸ್ಟ್ 2ನೇ ಆಪ್ಷನ್ನಲ್ಲಿ ನಾನು ನೋಡ್ತೀನಿ. 4ನೇ ಆಪ್ಷನಲ್ಲಿ 3 ಇಲ್ಲಿದೆ. ಭೂಮಿಕಾ ಮತ್ತು ಅಂಜಿನಮ್ಮ ಮತ್ತು ರತ್ನಮ್ಮನ 3 ಫಲಾನುಭವಿಗಳು ಇಲ್ಲೇ ಸ್ಟ್ರಕ್ ಆಗಿದೆ. ನೋಡೋಣ ಈಗ ಇದನ್ನು FRS ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ನಾನು ಅಂಜಿನಮ್ಮನ್ನ ಕರೆಸಿದ್ದೀನಿ ನಮ್ಮ ಶಾಲೆಗೆ. ಅವ್ರದ್ದು ಫೇಸ್ ಅಥೆಂಟಿಕೇಶನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೀಚರ್ಸ್, ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ. ನೋಡಿ, ಸಕ್ಸಸ್ ಆಯಿತು, ಗ್ರೀನ್ ಬಂತು. ಪ್ಲೀಸ್ ವೇಟ್ ಅಂತ ಇದೆ. ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಅದು ಸಕ್ಸಸ್ಫುಲ್ಲಾಗಿ ಬರುತ್ತೆ. ಇದೇ ಥರ ಟೀಚರ್ಸ್ ನಿಮ್ಮ ಫಲಾನುಭವಿಗಳನ್ನು ಯಾರ್ಯಾರನ್ನ ಅರ್ಜಿ ಹಾಕಿದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಇದೇ ಥರನೇ FRS ಮಾಡಿ ಮುಗಿಸಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್.